ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ಈಗಾಗಲೇ ನೋಡಬಹುದು, ಅನೇಕರು ಒಂದು ಸರ್ಕಾರಿ ಕೋಟಾದಡಿ MBBS ಸೀಟನ್ನ ಪಡಿತಾರೆ. ಸೊ ಪಡೆದು ಅವರು ತಮ್ಮ ಒಂದು ವೈದ್ಯಕೀಯ ಒಂದು ಶಿಕ್ಷಣ ಏನಿದೆ ಎಲ್ಲವನ್ನೂ ಕೂಡ ಇಲ್ಲೇ ಪಡೆದುಕೊಳ್ತಾರೆ. ಆದ್ರೆ ಸರ್ಕಾರದ್ದು ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳಿದಾವೆ, ಅದನ್ನ ವಿದ್ಯಾರ್ಥಿಗಳು ಪಾಲಿಸ್ತಿಲ್ಲ. ಏನಂತ ಹೇಳಿದ್ರೆ, MBBS ವಿದ್ಯಾರ್ಥಿಗಳು ಅವರು ಸರ್ಕಾರಿ ಕೋಟಾದಡಿಯಲ್ಲಿ ಒಂದು ಎಜುಕೇಶನ್ ನ ತೆಗೆದುಕೊಂಡಂತಹ ಬಳಿಕ 1 ವರ್ಷಗಳ ಕಾಲ ಗ್ರಾಮೀಣ ಒಂದು ಸರ್ಕಾರಿ ಸೇವೆಯನ್ನ ಕಡ್ಡಾಯವಾಗಿ ಮಾಡಬೇಕಿದೆ. ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರು ಸೇವೆಯನ್ನ ಸಲ್ಲಿಸಬೇಕಾಗಿದೆ. ಆದ್ರೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಓದೋದಕ್ಕೆ ನಮ್ಮ ಕರ್ನಾಟಕದ ಸರ್ಕಾರದ ಕೋಟಾ ಬೇಕು, ಆದ್ರೆ ಕೆಲಸ ಮಾಡೋದಕ್ಕೆ ಮಾತ್ರ ಖಾಸಗಿ ಒಂದು ಕ್ಷೇತ್ರ ಬೇಕು ಅನ್ನುವಂಥದ್ದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದರಿಂದ ಅನೇಕರು ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡೋದಕ್ಕೆ ಗೈರಾಗ್ತಾರೆ, ಹೋಗೋದೇ ಇಲ್ಲ ಅಲ್ಲಿಗೆ, ಆ ಕಡೆ ತಿರುಗು ಕೂಡ ನೋಡೋದಿಲ್ಲ. ಏನು ಓದಿದ್ರ ಸರ್ಟಿಫಿಕೇಟ್ ನ ತಗೊಂಡ್ರ ಹೋದ್ರ ಈ ರೀತಿಯಾಗಿ ಮಾಡ್ತಿದ್ದಾರೆ. ಸೊ ನಾವು ನೋಡೋದಾದ್ರೆ ಸುಮಾರು 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ರೀತಿ ಒಂದು ಸರ್ಕಾರಕ್ಕೆ ಒಂದು ಸೇವೆಗೆ ಹಾಜರಿಯಾಗದೆ ಕಳ್ಳಾಟವನ್ನ ನಡೆಸಿದ್ದಾರೆ. ಸೊ ಅಂತವರಿಗೆ ಈಗ ಬಿಗ್ ಶಾಕ್ ಅನ್ನ ಕೊಡೋದಕ್ಕೆ ನೂತನ ಸಚಿವ ಅಂದ್ರೆ ಆರೋಗ್ಯ ಸಚಿವರಾದಂತಹ UT ಖಾದರ್ ಅವರು ಮುಂದಾಗಿರುವಂತದ್ದು. ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ನೀವು ಸರ್ಕಾರಿ ಸೇವೆಗೆ ಹಾಜರಾಗಬೇಕು ಅನ್ನುವಂಥದ್ದು. ಆದ್ರೆ ಅದಕ್ಕೂ ಕೂಡ ಕ್ಯಾರೆ ಅಂದಿಲ್ಲ. ಸೊ ಇಂಥವರಿಗೆ ಈಗ ದಂಡಾಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಏನು, ಇವರ ಒಂದು MBBS ಮಾಡಿದಂತಹ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗ ಹೊಸ ರೂಲ್ಸ್ ಅನ್ನ ಜಾರಿ ತರೋದಕ್ಕೆ ಮುಂದಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ, ಇಲ್ಲಿನ ಒಂದು ಸೇವೆಯನ್ನ ಪಡೆದು ಇಲ್ಲೇ ಕೆಲಸ ಮಾಡಲಿಲ್ಲ ಅಂದ್ರೆ ಹೇಗೆ, ಹೀಗಾಗಿ ಈ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ತರೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಈ ಬಗ್ಗೆ ಒಂದು ಆರೋಗ್ಯ ಇಲಾಖೆ ಆಯುಕ್ತರ ಬಳಿ ಕೂಡ UT ಖಾದರ್ ಅವರು ಚರ್ಚೆಯನ್ನ ಮಾಡಿರುವಂತದ್ದು. ಜೊತೆಗೆ ಏನು, ರಾಜೀವ್ ಗಾಂಧಿ ವಿವಿ ಏನಿದೆ ಅಲ್ಲಿನ VCಯ ಜೊತೆಗೂ ಕೂಡ ಒಂದು ಚರ್ಚೆ ಮಾಡಿ ಒಂದು ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗ್ಲೇ ಏನು 450ಕ್ಕೂ ಹೆಚ್ಚು ಜನರ ಲಿಸ್ಟ್ ಅನ್ನ ಮಾಡಲಾಗಿದ್ದು, ಸೊ ಅವರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 15 ಲಕ್ಷ ದಂಡವನ್ನ ವಿಧಿಸಬೇಕು ಅನ್ನುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ದಂಡದ ಒಂದು ಹಣದ ಮೊತ್ತ ಏನಿದೆ ಅದನ್ನ 25 ಲಕ್ಷಕ್ಕೆ ಏರಿಸೋದಕ್ಕೆ ಮುಂದಾಗಿರುವಂತದ್ದು ಈಗಾಗ್ಲೇನೆ ಆರೋಗ್ಯ ಇಲಾಖೆ. ಸೊ ಹೀಗಾಗಿಯೇ ಇನ್ಮುಂದೆ ಯಾರಾದ್ರೂ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದ ಅಡಿಯಲ್ಲಿ ಒಂದು MBBS ಅನ್ನ ಮಾಡಿ ಪದವಿಯನ್ನ ಪಡೆದು ಯಾರಾದ್ರೂ ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ಸೇವೆಯನ್ನ ಸಲ್ಲಿಸದೆ ಹೋದ್ರೆ ನಿಜಕ್ಕೂ ನಿಮಗೆ ಸರ್ಟಿಫಿಕೇಟ್ ಸಿಗೋದಿಲ್ಲ. ಹಾಗೇನೆ ಸರ್ಟಿಫಿಕೇಟ್ ಜೊತೆಗೆ ಸುಮಾರು 15ರಿಂದ 25 ಲಕ್ಷವರೆಗೂ ಕೂಡ ಒಂದು ದಂಡ ಕೂಡ ಬೀಳುತ್ತೆ. ಸೊ ಇನ್ನು ಮುಂದೆ ಯಾರಾದ್ರೂ ಈ ರೀತಿ ಒಂದು ಮಾಡಿದ್ರೆ ಸೊ ನಿಮಗೆ ಈ ಒಂದು ದಂಡಾಸ್ತ್ರ ಹಾಗೆ ಸರ್ಟಿಫಿಕೇಟ್ ಸಿಗದೆ ಇರುವಂತಹ ಒಂದು ಪನಿಷ್ಮೆಂಟ್ ಸಿಗೋದು ಗ್ಯಾರಂಟಿ. ಸೊ ಹೀಗಾಗಿಯೇ ವಿದ್ಯಾರ್ಥಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಸರ್ಕಾರ ಏನು ಒಂದು ರೂಲ್ಸ್ ಅನ್ನ ಮಾಡಿದೆ ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಒಳ್ಳೇದು. ಇಲ್ವಾದಲ್ಲಿ ಈಗ 450 ವಿದ್ಯಾರ್ಥಿಗಳಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅದೇ ಕೂಡ ಮುಂದುವರಿಯುತ್ತೆ. ಸೊ ಹೀಗಾಗಿಯೇ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದ ಅಡಿಯಲ್ಲಿ ಸೀಟನ್ನ ಪಡೆದು ಸರ್ಕಾರಿ ಸೇವೆಗೆ ಮೊದಲ ಆದ್ಯತೆಯನ್ನ ಕೊಡ್ಬೇಕೇ ಹೊರತು ಖಾಸಗಿಗಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸೋದಕ್ಕೆ ನೂತನ ಸಚಿವರು ಮುಂದಾಗಿರುವಂತದ್ದು. ಲಕ್ಷಾಂತರ ಜನ ಫೈಟ್ ಮಾಡ್ತಾರೆ ಸರ್ ಸರ್ಕಾರಿ ಕೋಟಾದ ಸರ್ಟಿಫಿಕೇಟ್ ಕೊಟ್ಟರಲ್ಲ ಬಿಟ್ಟು ಹೋಗೋದು. ಸರ್ಟಿಫಿಕೇಟ್ ಕೊಡಬೇಡಿ, ಕಂಡೀಷನ್ ಹಾಕಿ ಅವರು ಬೇಕಾದ್ರೆ they should either do the service or pay the money and go. ಇದು ಇವತ್ತಿನ ಡಿಜಿಟಲ್ ಲೈವ್ ಆಗಿದೆ. ಮುಂದಿನ ಡಿಜಿಟಲ್ ಲೈವ್ ಅಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ ಜೊತೆ ಬರ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.